ನಮಸ್ಕಾರ ವೀಕ್ಷಕರೇ. ಯಾವುದೇ ಆಶ್ರಯವಿಲ್ಲದೆ ಪಂಡಿತರು, ಲತೆಗಳು ಹಾಗೂ ವನಿತೆಯರು ಶೋಭಿಸುವುದಿಲ್ಲ ಅನ್ನುವಂತ ಸುಭಾಷಿತ ಇದೆ. ಹಾಗೆಯೇ ನಮ್ಮ ರುಚಿ ಅಭಿರುಚಿ ಬೆಸ್ಟ್ ಅತ್ತೆ ಸೊಸೆ ಚಾಲೆಂಜ್ ಕಾರ್ಯಕ್ರಮ ಕೂಡ. ಹೇಗಂತೀರಾ, ನಮ್ಮ ಈ ವೇದಿಕೆಯಲ್ಲಿ ವಿಧ ವಿಧವಾದ ರುಚಿಯಾದ ಅಡುಗೆಗಳು ತಯಾರಾಗುತ್ತೆ. ಈ ಅಡುಗೆಗಳನ್ನ ತಯಾರು ಮಾಡ್ತಾರೆ ನಮ್ಮ ಅನುರೂಪ ಅತ್ತೆ ಸೊಸೆ ಜೋಡಿ. ಹಾಗೆ ಈ ಜೋಡಿ ತಯಾರು ಮಾಡುವಂತಹ ಅಡುಗೆಗಳನ್ನ ಪರಿಶೀಲಿಸುವಂತಹ ನಮ್ಮ ತೀರ್ಪುಗಾರರು. ಇವರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಶೋಭೆನೆ ಅಲ್ವಾ? ಸರಿ, ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮವನ್ನ ಅಂದ್ರೆ ನಮ್ಮ ರುಚಿ ಅಭಿರುಚಿ ಬೆಸ್ಟ್ ಅತ್ತೆ ಸೊಸೆ ಚಾಲೆಂಜ್ ಕಾರ್ಯಕ್ರಮವನ್ನ ಈಗ ಆರಂಭಿಸೋಣ. ಫ್ರೆಂಡ್ಸ್, ನಮ್ಮ ಈ ವಾರದ ತೀರ್ಪುಗಾರರು ಯಾರಿರ್ಬೋದು ಅಂತ ನೀವೆಲ್ಲರೂ ಗೆಸ್ ಮಾಡ್ತಿದ್ದೀರಾ? 1983ರಲ್ಲಿ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಅಮೃತ ಘಳಿಗೆ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗವನ್ನ ಪ್ರವೇಶ ಮಾಡಿ ಸುಮಾರು 26 ವರ್ಷಗಳಿಂದ ಕಲಾ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವಂತಹ ಜ್ಯೋತಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಜೊತೆಗೆ ತೀರ್ಪುಗಾರರಾಗಿ ಆಗಮಿಸಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಜ್ಯೋತಿಯವರೇ. ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಿರಾ ಅಂದ್ರೆ ಜಡ್ಜ್ ಆಗಿ ಬಂದಿದ್ದೀರಾ. ನಮ್ಮ ಅತ್ತೆ ಸೊಸೆ ಜೋಡಿ ಮಾಡುವಂತಹ ಅಡುಗೆಗಳನ್ನೆಲ್ಲ ಟೇಸ್ಟ್ ಮಾಡ್ಬೇಕು ನೀವು. ಹೇಗೆ ಅನಿಸ್ತದೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ? ಖುಷಿ ಆಗ್ತದೆ. ಸೊ ರೆಡಿ ಆಗ್ಬಿಟ್ಟಿದ್ದೀರಾ ನೀವು ಕೂಡ? ಹೇಗೆ ಮಾಡ್ತಾರೆ ಅವ್ರ ಕೋಆರ್ಡಿನೇಷನ್ಸ್ ಎಲ್ಲ ಹೇಗಿರುತ್ತೆ ಎಲ್ಲ ತಿಳ್ಕೊಳ್ಳೋಕೆ. ಸೊ ನಮಗೂ ಅಷ್ಟೇ ಖುಷಿ ಆಗ್ತದೆ ನಮ್ಮ ಇಡೀ ತಂಡಕ್ಕೆ ನೀವು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು. ZTV ವೀಕ್ಷಕರಿಗೆ ಹಾಗೂ ಈ ಕಾರ್ಯಕ್ರಮ ಅತ್ತೆ ಸೊಸೆ ಬೆಸ್ಟ್ ಅತ್ತೆ ಸೊಸೆ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನನ್ನ ಅಭಿನಂದನೆಗಳು. ಓಕೆ ಜ್ಯೋತಿ ಅವರೇ, ಕಾರ್ಯಕ್ರಮವನ್ನು ಆರಂಭಿಸೋಣ. ಖಂಡಿತ. ನಮ್ಮ ಈ ವಾರದ ಮೊದಲನೇ ಅತ್ತೆ ಸೊಸೆ ಜೋಡಿ ಯಾರು ಅಂತ ತಿಳ್ಕೊಳ್ಳೋಣ. ಓಕೆ. PTM ಲೇಔಟ್ ಅಲ್ಲಿರೋರಿಗೆ ಕೋರ್ಬಂಗ್ಲಾದ ಇಂಡಿಯನ್ ಹೆರಿಟೇಜ್ ಅಕಾಡೆಮಿನಲ್ಲಿ ಆಡಿಷನ್ ನಡೀತು. ಇಲ್ಲಿ ಸೆಲೆಕ್ಟ್ ಆಗಿರುವಂತಹ ಮೊದಲನೇ ಅತ್ತೆ ಸೊಸೆ ಜೋಡಿ ಗೀತಾ ಪ್ರಭಾಕರ್ ಮತ್ತು ಸೌಮ್ಯ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. 4 ಒಳ್ಳೊಳ್ಳೆ ರೆಸಿಪಿಗಳು ಮೊದಲು ಸುತ್ತು ಹೋಳಿಗೆ ಅಂತ ಮಾಡ್ತಿದ್ದೀನಿ. ಸುತ್ತು ಹೋಳಿಗೆ. ಓಕೆ. ಅದನ್ನ ಲಕ್ಕೋಟ್ ಹೋಳಿಗೆ ಅಂತಲೂ ಕರೀತಾರೆ. ಲಕ್ಕೋಟ್ ಅಂದ್ರೆ ಎನ್ವೆಲಪ್ ಅಂತ ಕೇಳಿದ್ದೀರಾ ನೀವು? ಹೌದು. ಪೋಸ್ಟಲ್ ಮಡಿಸ್ತಾರೆ, ಆ ತರ ಶೇಪಲ್ಲಿ ಮಡಿಸ್ತೀನಿ. ಇದು ತುಂಬಾ ಹಳೆ ಅಡಿಗೆ, ಇದು ಸಂಪ್ರದಾಯಕವಾದ ಅಡಿಗೆ ಇದು. ಸೊ ನೀವು ಈಗಲೇ ಹೇಳೋದಕ್ಕಿಂತ ಮಾಡ್ತಾ ಹೇಳ್ತಾ ಇದ್ರೆ ನಾವು ಇನ್ನೂ ಚೆನ್ನಾಗಿ ಕಲ್ತ್ಕೋತೀವಿ ಅಲ್ವಾ? ಈಗ ಲಕೋಟೆ ಹೋಳಿಗೆ ಅಲ್ವಾ? ಲಕೋಟು ಅಥವಾ ಸುತ್ತು ಹೋಳಿಗೆ ಕರೀತೀವಿ ನಾವು. ಸುತ್ತು ಹೋಳಿಗೆ ಅಂತಾನೆ ಕರೆಯೋಣ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಚಿರೋಟಿ ರವೆ, ಮೈದಾ ಹಿಟ್ಟು, ತುಪ್ಪ, ಸಕ್ಕರೆ, ಬಾದಾಮಿ, ಏಲಕ್ಕಿ, ಕೇಸರಿ. ಅದು ಕಲಸಿರೋ ಹಿಟ್ಟದು. ಮೈದಾ ಹಿಟ್ಟು, ಮೈದಾ, ಚಿರೋಟಿ ರವೆ ಕಲಸಿದೆ. ಇದಕ್ಕೆ ಈಗ ಏನು ತಗೊಳ್ತಾ ಇದ್ದೀರಾ ಹೇಳಿ? ಇವಾಗ ತಿಂಗಳು ಬಂದು ವಾಪಸ್ಸು. ನಿಮ್ ಜೊತೆ ಇರುವಂತ ಸಮಯನೇ ಬಹಳ ಕಡಿಮೆ ಅಲ್ವಾ? ನಾವು ಅಲ್ಲೇ ಇದ್ವಿ. ನೀವು ಅಲ್ಲೇ ಇದ್ವಿ. ಇವಾಗ ನಾವು ತವಾ ಹಾಕಿ ಗ್ಯಾಸ್ ಮೇಲೆ ಹಚ್ಚಿಟ್ಬೇಡ. ಸರ ನೀವು ನೋಡ್ಕೊಳ್ಳಿ, ಸಪ್ರೇಟ್ ಆಗಿದ್ಬಿಡಿ ಅಂತ. ಆ ಥರ ಕಾಲದಲ್ಲಿ ಅತ್ತೆ ಸೊಸೆ ಒಂದೇ ರೀತಿನೇ ಒಂದೇ ಮನೆಯಲ್ಲಿದ್ದು ಹೊಂದ್ಕೊಂಡು ಹೋಗೋದು ನಿಜವಾಗ್ಲೂ ತುಂಬ ಖುಷಿ ಕೊಡೋ ವಿಷಯನೇ. ಅವಳಿಗೆ ಭಾಳ ಇಷ್ಟ ಒಟ್ಟಿಗೆ ಇರೋದು. ನಾವು ಹುಡುಗಿ ನೋಡೋಕೆ ಹೋದಾಗಲೇ ಹೇಳಿದ್ಲು, ನನಗೆ ಒಟ್ಟಿಗೆ ಇರೋ ಅತ್ತೆ ಮಾವ ಎಲ್ಲ ಇರೋ ಕುಟುಂಬ ನನಗೆ ಇಷ್ಟ, ಒಟ್ಟಿಗೆ ಇರಬೇಕು ಅಂತ. ಈಗೇನು ಮಾಡ್ಕೊಳ್ಳಿ? ಈಗ ಈ ಉಂಡೆನ ತೆಳ್ಳಿಗೆ ಲಟ್ಟಿಸ್ಕೋಬೇಕು, ಹಾಳೆ ಮಾಡ್ಕೋಬೇಕು. ಇದು ಸ್ವಲ್ಪ ಮಾಡೋಕ್ಕೂ ಈಸಿಯಾಗಿದೆ. ಆಮೇಲೆ 4 ದಿನ ಸ್ಟೋರ್ ಮಾಡಿ ಇಟ್ಕೋಬೋದು.
ಬೇರೆದಾದರೆ ನೀವು ಇಮಿಡಿಯೇಟಾಗಿ ಯೂಸ್ ಮಾಡ್ಕೋಬೇಕು ಬೇಳೆ ಹೋಳಿಗೆ ಅದೆಲ್ಲ. ನೋಡಿ ಈ ಥರ ಹಾಳೆ ತುಂಬ ತೆಳ್ಳಿಗೆ ಒತ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ. ಈಗ ತುಪ್ಪ ಹಾಕೋಬೇಕಲ್ಲ? ಸ್ವಲ್ಪ ಇದು ತವದ ಮೇಲೆ ಬೇರೆ ಏನು ಕೆಲಸ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ನಿಮಗೆ? ಮನೇಲಿ ಅದು ಬಿಟ್ಟು ಕ್ಲೀನಿಂಗ್ ಕೆಲಸ ಇರುತ್ತೆ. ಅದು ಬಿಟ್ಟು ನಮ್ಮನೇಲಿ ಎಲ್ಲರಿಗೂ ಟ್ರಾವೆಲಿಂಗ್ ಇಷ್ಟ. ಟೈಮ್ ಸಿಕ್ಕಿದಾಗ ಇಡೀ ಫ್ಯಾಮಿಲಿ ಟ್ರಾವೆಲ್ಗೆ ಹೋಗ್ತೀವಿ ವೀಕೆಂಡ್ಸ್ ಎಲ್ಲಾದರೂ. ಸೊ ಹೀಗೆ ಸ್ವಲ್ಪ ಬೇಯಿಸ್ಕೋಬೇಕು ತವದ ಮೇಲೆ. ಬಿಸಿ ಇರೋ ಆಗ್ಲೇ ಸ್ವಲ್ಪ ತುಪ್ಪ ಹಾಕಬೇಕು. ಯಾಕೆಂದರೆ ಆ ಪುಡಿ ಹಾಕ್ತೀವಲ್ಲ ಅದು ಡ್ರೈ ಆಗಿರುತ್ತೆ ಪುಡಿ. ಕೊಬ್ಬರಿ ಸಕ್ಕರೆ ಪುಡಿ ಗಸಗಸೆ ಅದೆಲ್ಲ ಹಾಕಿರೋದು ಅಂಟ್ಕೋಬೇಕಲ್ಲ. ಆ ಸಕ್ಕರೆ ಪುಡಿ ಕೊಡಿ. ಇದಕ್ಕೆ ನೀವು ಏನೇನು ಮಿಕ್ಸ್ ಮಾಡಿದಿರಾ ಇನ್ನೊಂದ್ಸಲ ಹೇಳಿ. ಇದಕ್ಕೆ ಸಿಪ್ಪೆ ತೆಗ್ದಿರೋ ಕೊಬ್ಬರಿ, ಕರಿ ಪೋರ್ಷನ್ ತೆಗೆದ್ಬೇಕು. ಅದಕ್ಕೆ ಸಕ್ಕರೆ, ಗಸಗಸೆ ಹುರಿದ್ಕೊಂಡಿರೋ ಸ್ವಲ್ಪ ಗಸಗಸೆ ಪೌಡ್ರ್ ಮಿಕ್ಸ್ ಮಾಡಬೇಕು. ಸ್ವಲ್ಪ ಏಲಕ್ಕಿ, ಕೇಸರಿ, ಅಷ್ಟೇ. ಇದನ್ನು ಹೀಗೆ ಎಲ್ಲ ಕಡೆ ಈವನ್ನಾಗಿ ಇದನ್ನ ಮತ್ತೆ ತವದ ಮೇಲೆ ಬೇಯಿಸ್ಬೇಕು. ಒಂದ್ಸಲ ನೀವು ಬೇಯಿಸ್ಕೊಂಡಿದ್ರಿ ಅಲ್ವಾ? ಹಾಳೆ ಮಾಡ್ಕೊಂಡಿರ್ತೀವಲ್ಲ, ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಎರಡು ಕಡೆ ಸ್ವಲ್ಪ ಗರಿಗರಿ ಬರೋ ಹಾಗೆ ಬೇಯಿಸ್ಕೊಳ್ಳಿ. ಅದೇನು ಬಿಟ್ಕೊಳ್ಳೋದಿಲ್ವಾ? ಇಲ್ಲ, ಇವಾಗ ರಿವರ್ಸ್ ಮಾಡ್ತೀನಲ್ವಾ, ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಇದು ನಮ್ಮ ತಾಯಿ ಮಾಡ್ತಾ ಇದ್ರು, ತುಂಬ ಹಳೆಯ ಅಡುಗೆ ಇದು. ಹಿಂದಿನ ಕಾಲದ ಅಡುಗೆ. ಅವ್ರೇನು ಗೊತ್ತಾ, ಜಾಸ್ತಿ ಕರಿಯೋದು ಅದೆಲ್ಲ ಮಾಡ್ಕೊಂಡು ತಿಂತಾ ಇರಲಿಲ್ಲ. ಏನಿದ್ರು ಈ ಥರ ತವದ ಮೇಲೆ ಬೇಯಿಸಿ ಆರೋಗ್ಯ ದೃಷ್ಟಿಯಿಂದ ಮಾಡೋರು ಅಡುಗೆ ಎಲ್ಲ ಹಿಂದಿನ ಕಾಲದವರು. ಅದಕ್ಕೆ ನಾನು ಕಲ್ತ್ಕೊಂಡಿದ್ದೆ ಮಕ್ಳಿಗೆ ಮಾಡ್ಕೊಡೋಣ ಅಂತ. ಬಾದಾಮಿ, ಏಲಕ್ಕಿ, ಕೇಸರಿ ಮಿಶ್ರಣ ಮಾಡುವ ವಿಧಾನ. ಮೊದಲು ನೆನೆಸಿಟ್ಟ ಚಿರೋಟಿ ರವೆ, ಮೈದಾ ಹಿಟ್ಟಿನ ಮಿಶ್ರಣವನ್ನು ಚಪಾತಿಯ ರೀತಿ ತೆಳ್ಳಗೆ ಲಟ್ಟಿಸಿಕೊಳ್ಳಬೇಕು. ಲಟ್ಟಿಸಿಕೊಂಡ ಹಿಟ್ಟನ್ನು ಎಣ್ಣೆ ಸವರಿದ ತವಾದ ಮೇಲೆ ಬೇಯಿಸಿಕೊಳ್ಳಿ. ನಂತರ ಅದನ್ನು ತೆಗೆದು ತುಪ್ಪ ಸವರಿ ಅದರ ಮೇಲೆ ಸಕ್ಕರೆ, ಬಾದಾಮಿ, ಏಲಕ್ಕಿ, ಕೇಸರಿಯ ಮಿಶ್ರಣವನ್ನು ಹಾಕಿ ಲಕೋಟೆಯ ರೀತಿಯಲ್ಲಿ ಮಡಚಿ ಪುನಃ ತುಪ್ಪ ಸವರಿ ಬೇಯಿಸಿದರೆ ಸುತ್ತು ಹೋಳಿಗೆ ಸವಿಯಲು ಸಿದ್ಧ. ಒಂದು ಟಿಪ್ ಹೇಳಿದೆ, ಏನಂದ್ರೆ ಬ್ರೆಡ್ ಮೃದುವಾಗಿ ತಯಾರು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಬ್ರೆಡ್ ತಯಾರು ಮಾಡೋಕೆ ಉಪಯೋಗಿಸುವಂತಹ ಸಾಮಗ್ರಿಗಳನ್ನ ಸ್ವಲ್ಪ ಹೊತ್ತು ಓವನ್ ನಲ್ಲಿ ಬಿಸಿ ಮಾಡಿ ನಂತರ ಉಪಯೋಗಿಸಿದ್ರೆ ಬ್ರೆಡ್ ಮೃದುವಾಗಿ ಆಗುತ್ತೆ. ಟ್ರೈ ಮಾಡ್ತೀರಾ ಅಲ್ವಾ ನೀವೆಲ್ಲರೂ? ಸರಿ, ಹಾಗಿದ್ರೆ ಈಗ ಸೌಮ್ಯ ಏನ್ ಹೇಳ್ಕೊಡ್ತಾ ಇದ್ದೀರಾ? ನಾನಿವತ್ತು ಸ್ಟಫ್ಡ್ ಕ್ಯೂಕುಂಬರ್ ಅನ್ನೋಂಥ ಅಡುಗೆಯನ್ನು ಮಾಡ್ತಾ ಇದ್ದೀನಿ. ಸ್ಟಫ್ ಕುಕುಂಬರ್. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಹೇಳ್ತೀರಾ? ಸೌತೆಕಾಯಿ,
ಈಗ ನೀವು ನಿಮ್ಮ ತಾಯಿ ಮನೇಲಿದ್ದಾಗ ಅಲ್ಲಿನ ರುಚಿನೇ ಬೇರೆ ಅಲ್ವಾ? ಅಡುಗೆ ಅಮ್ಮ ಮಾಡ್ತಿದ್ದ ಕೈ ತುಂಬಾ ಏನ್ ಡಿಫ್ರೆಂಟ್ ಇಲ್ಲ, ಹೌದಾ? ಸೇಮ್ ಇದೆ. ಪರವಾಗಿಲ್ಲ. ನಂಗೇನು ಹೊಂದ್ಕೊಳಕ್ ಕಷ್ಟ ಆಗ್ಲಿಲ್ಲ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಸೌತೆಕಾಯಿ ತಗೊಳ್ಳೋಣ. ಇದು ನಾವು ನಾರ್ಮಲಿ ತಿನ್ನೋಂಥ ಸೌತೆಕಾಯಿ ಅಲ್ಲ, ಇದು ನೋಡಿದ ತಕ್ಷಣನೇ ಗೊತ್ತಾಗ್ತಾ ಇದೆ. ಹೌದು, ಇದು ನಾರ್ತ್ ಇಂಡಿಯಾ ಜಾಸ್ತಿ ಉಪಯೋಗಿಸ್ತಾರೆ, ನಮ್ಮಲ್ಲಿ ಅಡುಗೆಗೆ ಅಷ್ಟು ಕಮ್ಮಿ ಉಪಯೋಗಿಸೋದು. ಸೊ ಅದರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈಗ ಸೌತೆಕಾಯಿ ಬಿಟ್ಟು ಮಿಕ್ಕಿದೆಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿದಾಯ್ತಲ್ವಾ? ಹೌದು. ಈಗೇನು ಮಾಡೋಣ ಅಂದರೆ ತವಾ ಇಟ್ಕೊಳ್ಳೋಣ, ಅದಕ್ಕೊಂಚೂರು ಎಣ್ಣೆ ಹಾಕ್ಕೊಳ್ಳೋಣ. ಅದಾದ್ಮೇಲೆ ಸ್ಟಫಿಂಗ್ ಶುರು ಮಾಡೋಣ. ನಿಮ್ಮ ಸೊಸೆಯವರು ನೀವು ಹೇಗೆ ಈಗ ಶೂಟಿಂಗ್ ತುಂಬಾನೇ ಇರುತ್ತೆ. ನಾವಂತೂ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳನ್ನು ನೋಡಿದ್ದೀವಿ, ಸೀರಿಯಲ್ಸ್ ನೋಡಿದ್ದೀವಿ ನೀವು ಆ್ಯಕ್ಟ್ ಮಾಡಿರುವಂಥದ್ದು. ನಮ್ಮ ವೀಕ್ಷಕರೆಲ್ರಿಗೂ ಜ್ಯೋತಿ ಅಂದರೆ ಎಲ್ಲರಿಗೂ ಗೊತ್ತು, ಹಾಗೆ ಎಲ್ರಿಗೂ ಫೇವ್ರೇಟ್ ಕೂಡ. ಮನೇಲಿ ಟೈಮ್ ಸಿಗುತ್ತಾ ಅಡುಗೆ ಮಾಡೋದಕ್ಕೆ? ಅದೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀನಿ. ಅಂದರೆ ಬೆಳಿಗ್ಗೆನೇ ಬೇಗ ಎದ್ದು ಮಾಡೋದು, ಅಥವಾ ರಾತ್ರಿನೇ ಎಲ್ಲ ಪ್ರಿಪ್ರೇಷನ್ ಮಾಡಿ ಬೆಳಿಗ್ಗೆ ಎದ್ದು ಮಾಡಿ ಬರೋದು. ತೀರಾ ಆಗೋದೇ ಇಲ್ಲ ಅಂದರೆ ಹೋಟ್ಲಿಂದ ತರಿಸ್ಕೊಂಡು ತಿನ್ಬಿಡೋದು. ಎಣ್ಣೆ ಕಾದಿದೆ. ಹೌದು, ಎಣ್ಣೆ ಕಾದಿದೆ. ಇವಾಗ ನಾವು ಸ್ಟಫ್ ಮಾಡಿರೋ ಜಾಸ್ತಿ ಮಾಡಿದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಇದು ಬೇಯ್ತಾ ಕ್ರಿಸ್ಪ್ ಆಗೇ ಇರಬೇಕು. ತುಂಬ ಬದನೆಕಾಯಿ ಎಲ್ಲ ಮಾಡ್ತೀವಲ್ಲ ಅಷ್ಟು ಬೇಯಿಸಬಾರ್ದು. ಸೊ ಇದು ಸ್ವಲ್ಪ ಹೊತ್ತು ಬೇಯಲಿ, ಆಮೇಲೆ ಮಿಕ್ಕಿರೋಂಥ ಗ್ರೇವಿನ ಅದಕ್ಕೆ ಆ್ಯಡ್ ಮಾಡಿ. ಸ್ಟಫ್ ಕುಕುಂಬರ್ನ ಯಾವುದ್ರ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ? ಚಪಾತಿ ಜೊತೆ ತಿನ್ಬೋದು, ರೊಟ್ಟಿ ಜೊತೆ, ಜೋಳದ ರೊಟ್ಟಿ ಜೊತೆ, ಪರಾಟ ಜೊತೆ, ಎಲ್ಲದ್ರ ಜೊತೆನೂ ತಿನ್ಬೋದು. ತುಂಬ ಸ್ಪೈಸಿ ಆಗಿರಲ್ಲ, ತುಂಬ ಗ್ರೇವಿ ಇರಲ್ಲ, ಸಿಂಪಲ್ ಆಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಆಮೇಲೆ ಈ ಸೌತೆಕಾಯಿ ಟೇಸ್ಟ್ ಕೂಡ ಬೇರೆ ಥರ ಇರುತ್ತಲ್ಲ? ಹೌದು, ನಮ್ಮ ನಾರ್ಮಲ್ ಸೌತೆಕಾಯಿ ಥರ ಇರಲ್ಲ. ನೋಡಿ ಈ ಕಲರ್ ಬರ್ತಾ ಇದೆ. ಸೊ ಅಷ್ಟು ತುಂಬ ಸಿಯೋ ತನಕ ಬಿಡಬಾರ್ದು, ಸ್ವಲ್ಪ ಇದ್ದಿದ್ರಲ್ಲೇ ನೋಡ್ತಾ ಇರಬೇಕು. ಹಾಗಿದ್ರೆ ಆಗಿದೆ ಅಂತ ಹೇಳ್ತಾ ಇಲ್ಲ, ಅದನ್ನು ಚೆಕ್ ಮಾಡೋಕ್ಕೆ ಒಂದು ಸ್ಪೂನ್ ತೊಗೊಂಡು ನೋಡಿದ್ರೆ ಸ್ವಲ್ಪ ಮೆತ್ತಗಾಗಿದ್ರೆ ಒಳಗೆ ಹೋಗುತ್ತೆ, ಇಲ್ಲಾಂದರೆ ಹಾಗೆ ಕ್ರಿಸ್ಪ್ ಆಗಿರುತ್ತೆ. ಈಗ ನೋಡಿ ಇನ್ನೂ ಹಾಗೆ ಕ್ರಿಸ್ಪ್ ಆಗಿದೆ. ಸೊ ಫಸ್ಟ್ ಟೈಮ್ ನಿಮ್ಮ ಅತ್ತೆ ನಿಮ್ಮನ್ನ ನೋಡೋಕೆ ಬಂದಾಗ ಏನು ಕೇಳಿದ್ರು? ಭಯ ಪಟ್ಟಿದ್ರ ನೀವು ಅವ್ರನ್ನ ನೋಡಿ? ಇಲ್ವಾ? ಸೊ ಹೀಗೆ ಬರುತ್ತಾ ಅಂತ ಕೇಳಿದ್ರು. ಸಂಗೀತ ಇಷ್ಟನಾ ನಿಮಗೆ? ನಮ್ಮ ಅತ್ತೆಗೆ ತುಂಬ ಇಷ್ಟ. ಓಕೆ. ಸೊ ಅವ್ರಿಗೆ ಬರಲ್ಲ ಅಂದರೆ ನೀವೇ ಹೇಳ್ಕೊಟ್ಬಿಡೋಣ ಅಂತ ಏನಾದರೂ ಪ್ಲಾನ್ ಮಾಡಿದ್ರಾ? ಇವಾಗ ಕಲಿ ಅಂತ ಹೇಳ್ತಾ ಇದ್ದೀನಿ ನಾನು. ಕಲಿತಾ ಇದ್ದೀರಾ ನೀವು? ಇಲ್ಲ, ಕೆಲಸ
ಕುಂಬರ್ ಬೇಕಾದ ಸಕ್ಕರೆ, ಉಪ್ಪು, ಅರಿಶಿನ ಮತ್ತು ಅಚ್ಚ ಖಾರದ ಪುಡಿ. ಮಾಡುವ ವಿಧಾನ: ಮೊದಲಿಗೆ ಒಂದು ಬೌಲಿಗೆ ಬೇಯಿಸಿದ ಹೆಸರುಬೇಳೆ, ಕಾಯಿ ತುರಿ, ಹಸಿಮೆಣಸಿನಕಾಯಿ ಪೇಸ್ಟ್, ಉಪ್ಪು, ಶುಂಠಿ ಪೇಸ್ಟ್, ಮಾವಿನಕಾಯಿ ತುರಿ, ಸಕ್ಕರೆ, ಅರಿಶಿನ, ಸ್ವಲ್ಪ ಅಚ್ಚ ಖಾರದ ಪುಡಿ ಎಲ್ಲವನ್ನು ಹಾಕಿ ಕಲಸಿಕೊಳ್ಳಿ. ಕಲಸಿಕೊಂಡ ಮಿಶ್ರಣವನ್ನು ಉಪ್ಪು ಸವರಿದ ಸೌತೆಕಾಯಿಯಲ್ಲಿ ತುಂಬಿ ಕಾಯಲ್ಲಿಟ್ಟ ಎಣ್ಣೆಯಲ್ಲಿ ಹಾಕಿ ಜೊತೆಗೆ ಉಳಿದ ಮಿಶ್ರಣವನ್ನು ಬೆರೆಸಿ ಬೇಯಿಸಿಕೊಳ್ಳಿ. 10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿ ಸರ್ವಿಂಗ್ ಬೌಲ್ಗೆ ಹಾಕಿಕೊಂಡು ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ಸ್ಟಫ್ಡ್ ಕುಕುಂಬರ್ ಸವಿಯಲು ಸಿದ್ಧ. ಸ್ಟಫ್ ಕುಕುಂಬರ್ ಹೇಗ್ ಮಾಡೋದು ಅಂತ ನೀವೆಲ್ಲರೂ ತಿಳ್ಕೊಂಡ್ರಿ ಅಲ್ವಾ? ಕುಕ್ಕರ್ನ ಗ್ಯಾಸ್ಗೆ ಹೆಚ್ಚು ಕಾಲ ಬಾಳ್ಕೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಈಗ ಪಂಪ್ಕಿನ್ ಆ್ಯಪಲ್ ರೆಸೋಟಾ ಅಂತ. ಪಂಪ್ಕಿನ್ ಆಪಲ್ ರೆಸೋಟಾ ರೆಸೋಟಾ. ಇವಾಗ ಡಿಫ್ರೆಂಟ್ ಆಗಿದೆ ಅಲ್ವಾ ಜ್ಯೋತಿಯವರೇ ಹೆಸರು? ಇದು ಇಟಾಲಿಯನ್ ಡಿಶ್. ಓಕೆ, ದೇಶ ಸುತ್ತಿ ನೀವು ಅಲ್ಲಿನ ಅಡುಗೆಗಳನ್ನೆಲ್ಲ ಕಲ್ತ್ಕೊಬಂದು ಇವತ್ತು ನಮಗೆ ತೋರಿಸ್ತಾ ಇದ್ದೀರಾ. ಹೌದು, ಸೊ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ಹೇಳ್ತೀರಾ? ಬಾಸ್ಮತಿ ಅಕ್ಕಿ, ಎಣ್ಣೆ, ಹೆಚ್ಚಿದ ಆ್ಯಪಲ್, ಈರುಳ್ಳಿ, ಕ್ಯಾಪ್ಸಿಕಮ್, ಚಿಲ್ಲಿ ಫ್ಲೇಕ್ಸ್, ಚಕ್ಕೆ ಪುಡಿ, ಗೋಡಂಬಿ, ಉಪ್ಪು, ಸಿಹಿ ಗುಂಬಳಕಾಯಿ, ಆಮೇಲೆ ಆ್ಯಪಲ್ ಜ್ಯೂಸ್, ಆಮೇಲೆ ಇದು ಸ್ಪೈಸ್ ಮಾರ್ಜೋರಾಮ್ ಅಂತ, ಇದು ಪೆಪ್ಪರ್ ಪೌಡರ್, ಹಸಿಮೆಣಸಿನ್ಕಾಯಿ. ಸ್ಟಾರ್ಟ್ ಮಾಡೋಣ. ನಿಮ್ಮ ಅತ್ತೆಯವ್ರಿಗೂ ಹೇಳ್ಕೊಟ್ಬಿಟ್ಟಿದ್ದೀರಾ ಇದನ್ನ? ಇಬ್ರು ಸೇರೇ ಕಲ್ತಿದ್ದಿದ್ನ. ಒಟ್ಟಿಗೆ ಅಲ್ಲಿದ್ದಾಗ ಕಲ್ತಿದ್ದ? ಒಂದ್ಸಲಿ ಇಟಾಲಿಯನ್ ರೆಸ್ಟೋರೆಂಟ್ಗೆ ಹೋದಾಗ ಟ್ರೈ ಮಾಡಿದ್ವಿ. ಅಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ, ನಾವು ಯಾವುದೇ ಏನೇನು ತಿಂದರೂ ಹೆಂಗಿರುತ್ತೆ, ಏನು ಹಾಕಿರ್ತಾರೆ ಅಂತ. ಆದ್ದರಿಂದ ಟ್ರೈ ಮಾಡೋದು ಸುಲಭ ಆಗುತ್ತೆ. ಅಲ್ಲಿ ಮಾಡಲಿಲ್ಲ, ಇಲ್ಲಿ ಬಂದು ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ಒಳ್ಳೆ ಐಡಿಯಾ ಅಲ್ವಾ? ಅಲ್ಲೇನೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ, ಇವ್ರು ಅದನ್ನ ಕಲ್ತ್ಕೊಂಡು ಬಂದು ಇವತ್ತು ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ ಕಾರ್ಡಲ್ಲಿ ಕೊಟ್ಬಿಟ್ಟಿರ್ತಾರೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಿ. ಇದು ಒಳ್ಳೇದಾಯ್ತು. ಇವತ್ತು ಸೌಮ್ಯ ಅವರು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಆ ರೆಸಿಪಿನ. ಅಂದ್ರೆ ಸ್ಟಾರ್ಟ್ ಮಾಡೋಣ.
ನಿಮ್ಮ ಅತ್ತೆನೂ ಇದೇ ರೀತಿ ನಿಮ್ಮ ಜೊತೆ ಸೇರಿಕೊಂಡು ಅಡುಗೆ ಮಾಡ್ತಾ ಇದ್ರಾ? ಅವಾಗ ಜಾಸ್ತಿ ಅವರೇ ಮಾಡ್ತಾಯಿದ್ರು, ನಾವು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾ ಇದ್ವಿ ಅಷ್ಟೇ. ನಮಗೇನಂತ ಮೊದಲು ಅಡುಗೆ ಬರ್ತಾ ಇರಲಿಲ್ಲ, ಆಮೇಲೆ ಕಲ್ತ್ಕೊಂಡೆ ನಾನು. ಬಟ್ ಈಗಿನ ಜನ್ರೇಷನವರು ನೆಟ್ಟು ಇದರಲ್ಲಿ ನೋಡ್ಕೊಂಡಿರ್ತಾರಲ್ಲ, ತುಂಬ ಫಾಸ್ಟಾಗಿ ಕಲ್ತ್ಕೊಂಡ್ಬಿಡ್ತಾರೆ ಅಡುಗೆನ. ಸ್ವಲ್ಪ ನಗ್ತಾ ಇದ್ದಾರೆ, ನಾನು ಮಾಡೋದು ಅದೇ ಕೆಲಸ. ನನಗೆ ಈಗ ನಮಗೆ ಹೇಳ್ಕೊಡ್ತಾರೆ ಅವರು. ಅಲ್ಲ, ಟ್ರೆಡಿಷನಲ್ ಅಡುಗೆಗಳು ಅಷ್ಟು ಕಲ್ತಿರಲ್ಲ, ಈ ಥರದ್ದು ಏನಾದರೂ ಹೊಸ ಹೊಸ ಅದನ್ನ ಕಲ್ತಾರೆ. ಈಗ ಸ್ಪೈಸಸ್ ಎಲ್ಲ ಹಾಕೋಣ. ಓಕೆ. ಈಗ ಚಕ್ಕೆ ಪುಡಿ, ಸಿನ್ನಮನ್ ಪೌಡ್ರ್ ಅಂತಾರಲ್ಲ, ಅದನ್ನ ಪುಡಿ ಮಾಡ್ಕೊಂಡಿರೋದು. ಸುಮ್ಮನೆ ಒಂದು ಅರ್ಧ ಟೀ ಸ್ಪೂನು ಮಾರ್ಜೋರಾಮ್ ಅಂತ ಹೇಳ್ತೀವಿ, ಒಂದು ಸ್ಪೈಸ್, ಇಟಾಲಿಯನ್ ಸ್ಪೈಸ್ ಅದು. ಅಂದರೆ ಕನ್ನಡದಲ್ಲಿ ಮರುಗ ಅಂತ ಕೇಳಿದ್ದೀರಾ? ಮರುಗ ಪುಡಿ ಇದು ಆ್ಯಕ್ಚುಲಿ ತುಂಬ ಘಮ ಇರುತ್ತೆ, ಸುವಾಸನೆ ಇದೆ ಇದು, ಇದರದ್ದೇ ಆ ಪಲಾವ್ ವಾಸನೆ ಬರೋದು. ನಮ್ಮ ದೇಶದಲ್ಲಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡಲ್ಲ ಈ ಸ್ಪೈಸ್ನ, ಅದೇ ಬಟ್ ಇಟಾಲಿಯನ್ ಡಿಶಸ್ ಅಲ್ಲಿ ಮಾಡ್ತಾರೆ. ಇದನ್ನು ಸ್ವಲ್ಪ ಹಾಕಿ, ನೀವು ಎಷ್ಟು ಹಾಕಿದ್ರೆ ಅಷ್ಟು ಫ್ಲೇವರ್ ಬರುತ್ತೆ. ಏನೆಲ್ಲ ಬೇರೆ ಬೇರೆ ವೆರೈಟಿ, ನಾನು ಆಗಲೇ ಹೇಳಿದಾಗ ಫುಲ್ ಕನ್ಫ್ಯೂಸ್ ಆಗ್ತಾ ಇದೆ ನನಗೆ, ಏನು ಮಾಡ್ತಿರ್ಬೋದು ಇವರು ಅಂತ. ಆಗಿದೆ. ಕುಕ್ಕರ್ ಕೂಲ್ ಆದಮೇಲೆ ಅನ್ನ ಇದಕ್ಕೆ ಹಾಕಬೇಕು. ಹಾಕಿ ಸ್ವಲ್ಪ ಬಿಸಿ ಮಾಡಿ ಅಷ್ಟೇ. ಸಮಯ ತಗೊಳುತ್ತೆ ಸ್ವಲ್ಪ ಅಲ್ವಾ? ಅದು ಅನ್ನ ಆರ್ಬೇಕಲ್ವಾ? ಹಾಗೆ ಜ್ಯೋತಿ ಅವರೇ, ಅಮೃತಗಳಿಗೆ ಚಿತ್ರದ ಮೂಲಕ ನೀವು ಎಂಟ್ರಿ ಕೊಟ್ಟಿದ್ದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಲ್ವಾ? ಸ್ವಲ್ಪ ನನಗೂ ಕ್ಯೂರಿಯಾಸಿಟಿ ಇದೆ, ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಂಡಸ್ಟ್ರಿ ಬಂದ್ರಾ ಅಥವಾ ಪ್ರಿಪ್ರೇಷನ್ ಮಾಡಿಕೊಂಡು ಇಲ್ಲ ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲೇಬೇಕು, ಆರ್ಟಿಸ್ಟ್ ಆಗಬೇಕು ಅಂತ ಅಂದ್ಕೊಂಡು ಬಂದ್ರಾ? ಆ ಥರ ಏನೂ ಅಂದ್ಕೊಂಡಿರಲಿಲ್ಲ. ನಲ್ಲಿ ಪುಟ್ಟಣ್ಣ ಅವ್ರು ನೋಡಿಬಿಟ್ಟು ಆ ಹುಡುಗಿಗೆ ಇಂಟ್ರೆಸ್ಟ್ ಅಂತ ಕೇಳಿ ಅಂತ ಹೇಳಿದ್ರಂತೆ. ಸರಿ, ನನಗೆ ಯಾರೋ ಹೇಳಿದ್ರು ಹಿಂಗೆ ಅಂತ. ನನಗೆ ಅವಾಗ
ಈಗ ರೆಡಿ ಆಗಿದೆ. ಕಾರ್ನ್ ಹಲ್ವಾ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಬೇಯಿಸಿದ ಕಾರ್ನ್, ತುಪ್ಪ, ಸಕ್ಕರೆ, ವೆನಿಲಾ ಎಸೆನ್ಸ್ ಹಾಗೂ ಗೋಡಂಬಿ. ಮಾಡುವ ವಿಧಾನ: ಮೊದಲು ಕಾರ್ನ್ ಅನ್ನು ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳಿ. ನಂತರ ಪಾತ್ರೆಗೆ ರುಬ್ಬಿದ ಮಿಶ್ರಣ, ಸಕ್ಕರೆ, ತುಪ್ಪ, ವೆನಿಲಾ ಎಸೆನ್ಸ್ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳುತ್ತಾ ಬೇಯಿಸಿ. ಬೇಯಿಸಿದ ಮಿಶ್ರಣವನ್ನು ಒಂದು ಬಟ್ಟಲಿಗೆ ಹಾಕಿಕೊಂಡು ಕಾರ್ನ್ ಹಲ್ವಾ ಸವಿಯಲು ಸಿದ್ಧ. ಟೀ ಬ್ಯಾಗ್ ಅನ್ನ ಮಾಡೋಕೆ ಹೇಗ್ ಮಾಡ್ತಾರೆ ನೋಡೋಣವಾ? ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೀವು ರೆಡಿ ಮಾಡಿಟ್ಟಿರೋದು. ಅವ್ರಿಗೆ ಸರ್ವ್ ಮಾಡೋಣ.
ನಮ್ಮ ಮನೇಲಿ ಟ್ರೈ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸರಿ, ಹಾಗಿದ್ರೆ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಅತ್ತೆ ಸೊಸೆ ಜೋಡಿ ಜೊತೆಗೆ ನಾನು ನಿಮ್ಮೆಲ್ಲರ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.